ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮಂಗಳೂರು ಗೋಳಿಬಜೆ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೋಳಿಬಜೆ ಮಾಡಲಿಕ್ಕೆ ಗೊತ್ತಿರುತ್ತೆ, ಆದರೆ ನಾನಿವತ್ತು ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಫಾಸ್ಟಾಗಿ ಸುಲಭವಾಗಿ ಈ ಗೋಳಿಬಜೆಯನ್ನು ನಾವು ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ರೆಸಿಪಿಯನ್ನು ಶುರು ಮಾಡುವ. ನಾನು ಇದಕ್ಕೆ ಒಂದು ಬೌಲಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 1 ಕಪ್ನಷ್ಟು ಮೊಸರನ್ನು ಆ್ಯಡ್ ಮಾಡಿದೆ. ಇದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿದೆ, ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಸ್ವಲ್ಪ ದಪ್ಪ ಅಂತ ಕಂಡ್ರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನೋಡಿ. ಗೋಳಿಬಜೆಗೆ ಈ ರೀತಿಯಾಗಿ ಹಿಟ್ಟು ಆದರೆ ಸಾಕು. ನಾವು ಹೀಗೆ ಹಾಕುವಾಗ ಹೀಗೆ ಬರಬೇಕು. ಈಗ ರೆಡಿ ಆಯಿತು. ಈಗ ಇದನ್ನು ಒಂದು 3 ಗಂಟೆಯಷ್ಟು ಹೊತ್ತು ಇದನ್ನು ಹಾಗೆ ಬಿಡುವ. 1 ಗಂಟೆಯಲ್ಲಿ ಸಹ ಮಾಡ್ಬೋದು ಅರ್ಜೆಂಟ್ ಬೇಕಾದರೆ. ಈಗ ಆಯಿತು, 3 ಗಂಟೆ ಆಯಿತು. ಈಗ ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಸೋಡಾ ಹುಡಿಯನ್ನು ಹಾಕಿದೆ. 1 ಕಪ್ನಷ್ಟು ಕರಿಬೇವಿನ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಈರುಳ್ಳಿ 1 ಗಡ್ಡೆಯನ್ನು ಹಾಕಿದೆ ಸಣ್ಣದಾಗಿ ಕಟ್ ಮಾಡಿ. ಶುಂಠಿಯನ್ನು ಹಾಕಿದೆ. 1 ಮೆಣಸನ್ನು ಹಾಕಿದೆ. ಜಾಸ್ತಿ ಮೆಣಸು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜೀರಿಗೆಯನ್ನು ಹಾಕಿದೆ. ಜೀರಿಗೆ ಬೇಕಾದರೆ ಇದು ಆಪ್ಷನಲ್. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಸರಿಯಾಗಿ ಎಲ್ಲ ಹೊಂದ್ಕೊಳ್ಬೇಕು, ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಆಯಿತು. ಈಗ ರೆಡಿ ಆಯಿತು. ನಾನಿಲ್ಲಿ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿ ಒಂದು ಬಾಟಲನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಇದು ನೀರಿನ ಬಾಟಲ್. ಹೀಗೆ ಕಟ್ ಮಾಡಿದರೆ ಆಯಿತು. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕುವ. ಈಗ ನಾನು ನೋಡಿ ಇಷ್ಟು ಅರ್ಧದಷ್ಟು ಹಿಟ್ಟನ್ನು ಹಾಕಿದ್ದೇನೆ. ಜಾಸ್ತಿ ಫುಲ್ ಹಾಕೋದು ಬೇಡ, ಇಷ್ಟು ಹಾಕಿದರೆ ಸಾಕು. ನಮಗೆ ಒಂದು ಸೆಟ್ಟಿಗೆ ಎಷ್ಟು ಬೇಕಷ್ಟು ಹಾಕಿದರೆ ಸಾಕು. ಇಲ್ಲಿ ನಾನು ಒಂದು ಸ್ಪೂನನ್ನು ಇಟ್ಟಿದ್ದೇನೆ. ನಮಗೆ ಬಾಣಲಿಗೆ ಎಷ್ಟು ಉದ್ದಕ್ಕೆ ಎಷ್ಟು ಬೇಕಷ್ಟು ಇಡಬೇಕಾಗುತ್ತೆ. ಈಗ ಎಣ್ಣೆಯನ್ನು ಸಹ ಬಿಸಿ ಆಗಿದೆ. ಎಣ್ಣೆ ಸೈಡ್ ಶಾರ್ಪ್ ಇದ್ದರೆ ಒಳ್ಳೆಯದು ಸ್ಪೂನಿದು. ಈಗ ನೋಡಿ ಹಿಟ್ಟನ್ನು ನಾನೀಗ ಹಾಕ್ತಾ ಇದ್ದೇನೆ ಎಣ್ಣೆಗೆ. ಎಣ್ಣೆ ಕಾದಿದೆ. ಈಗ ಹೀಗೆ ನಾವು ಹಾಕಿದರೆ ಆಯಿತು. ತುಂಬಾ ಫಾಸ್ಟಾಗಿ ಇದು ಗೋಳಿಬಜೆ ರೆಡಿ ಆಗುತ್ತೆ. ಈಗ ಒಂದು ಸೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿದೆ. ಈಗ ನೋಡಿ ನಮ್ಮ ಗೋಳಿಬಜೆ ಈಗ ಕಾಯ್ತಾ ಉಂಟು. ಗೋಳಿಬಜೆ ರೆಡಿ ಆಯಿತು. ಎಷ್ಟು ಫಾಸ್ಟಾಗಿ ಬೇಗನೆ ಆಯಿತು ನೋಡಿ. ಈಗ ನಾವು ಇದನ್ನು ತೆಗೆಯುವ. ಈಗ ನಾನು ಇನ್ನೊಂದು ಸೆಟ್ಟನ್ನು ನೋಡಿ ಹಾಗೇ ಹಾಕ್ತಾ ಇದ್ದೇನೆ. ನಮಗೆ ಸ್ಪೂನ್ ಇಲ್ಲದೆ ಸಹ ಮಾಡ್ಬೋದು, ತುಂಬ ಫಾಸ್ಟಾಗಿ ಆಗುತ್ತೆ. ಇವತ್ತು ನಾನು ಮಾಡಿದಂಥ ಈ ಗೋಳಿಬಜೆ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಈಗ ನಮ್ಮ ಗೋಳಿಬಜೆ 2ನೇ ಸೆಟ್ ಸಹ ರೆಡಿ ಆಯಿತು. ಈಗ ನಾವು ಇದನ್ನು ತೆಗೆಯುವ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.